ಎಲ್ಲರಿಗೂ ನಮಸ್ಕಾರ. ಬಿಳಿ ಕೂದಲು ಬಂದಿದೆ ಮೇಡಮ್, ಹೇರ್ ಕಲರ್ ಹೇಳಿ ಒಳ್ಳೇದು, ಕೆಮಿಕಲ್ ಇಲ್ದಲೇ ಇರೋದು ಅಂತ ತುಂಬಾ ಜನ ಕೇಳ್ತಾ ಇದ್ರು. ನಾನು ಸಜೆಸ್ಟ್ ಮಾಡೋದು, ಮೊದಲನೇ ದಿನ ಮೆಹಂದಿ ಹಾಕೊಳ್ಳಿ, ಎರಡನೇ ದಿನ ನೆಕ್ಸ್ಟ್ ಡೇ ಆ ಮೆಹಂದಿ ಹಾಕಿರುವಂತಹ ಕೂದಲಿಗೆ ಇಂಡಿಗೋ ಪೌಡರ್ನ ಹಾಕೊಳ್ಳಿ. ಹಾಗೆ ಮಾಡಿದ್ರೆ ನಿಮ್ಮ ಬಿಳಿ ಕೂದಲು ಕಪ್ಪಾಗುತ್ತೆ ನ್ಯಾಚುರಲ್ ಆಗಿ. ಆದ್ರೆ 2 ದಿನ ಹಚ್ಕೋಬೇಕು, 2 ದಿನ ತಲೆ ಸ್ನಾನ ಮಾಡಬೇಕಾಗುತ್ತೆ. ಸೊ ಮೇಡಮ್, ಅಷ್ಟೊಂದಿಲ್ಲ, ಟೈಮ್ ಇಲ್ಲ, ಯಾವ್ದಾರ ಒಳ್ಳೆ ಹೇರ್ ಕಲರ್ ಇದ್ರೆ ಹೇಳಿ ಅಂದ್ರೆ ಜಸ್ಟ್ ಇದನ್ನ ಕಟ್ ಮಾಡಿ ಬೌಲ್ ಮಿಕ್ಸ್ ಮಾಡಿ ಹಚ್ಕೊಳ್ಳಿ, 1 ಗಂಟೆ ಬಿಟ್ಬಿಟ್ಟು ಸ್ನಾನ ಮಾಡಿ ಅಷ್ಟೇ. ಇದರಲ್ಲೂ ಎಲ್ಲ ಒಳ್ಳೆ ಪದಾರ್ಥಗಳನ್ನ ಯೂಸ್ ಮಾಡಿದ್ದಾರೆ. ಹೆನ್ನ, ಇಂಡಿಗೋ, ಆಮ್ಲ, ವಾಲ್ನಟ್, ಕಾಫಿ, ಬ್ರಿಂಗರಾಜ್, ಅಲೋವೆರಾ. ಆದ್ರೆ PPD ಅಂತ ಒಂದು ಕೆಮಿಕಲ್ ನ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡಿದಾರಂತೆ. ಅವರೇ ಹೇಳಿದ್ರು ಅದು ಹಾಕ್ಲಿಲ್ಲ ಅಂದ್ರೆ ಅಷ್ಟೇ ಎಫೆಕ್ಟಿವ್ ಕಲರ್ ಬರಲ್ಲ ಮೇಡಮ್, ನಾವು ಒಂದೇ ಕೆಮಿಕಲ್ ನ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರನೇ ಬಳಸ್ತೀವಿ ಅಂತ. ಈ ಪೌಚ್ 50 ರೂಪಾಯಿ. ಇದು ನನ್ನ ಕೂದಲಿಗೆ ಸರಿ ಹೋಗುತ್ತೆ, ಅಂದ್ರೆ ಚಿಕ್ಕ ಕೂದಲಿಗೆ. ದೊಡ್ಡ ಕೂದಲಿಗಾದ್ರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇದು ಪ್ರೀಸಾ ಕಂಪ್ನಿದು. ಅವ್ರ ಹತ್ರ ಸ್ಕಿನ್ ಕೇರ್, ಹೇರ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಅವ್ರ ನಂಬರ್ ಕೊಟ್ಟಿದ್ದೀನಿ, ಅವ್ರಿಗೆ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರುವಂತಹ ಹೇರ್ ಕಲರ್ಸ್ ಅಲ್ಲಿ ತುಂಬಾ ರೀತಿಯ ಕೆಮಿಕಲ್ಸ್ ಇರುತ್ತೆ, ಜೊತೆಗೆ ಯಾವುದೇ ನ್ಯಾಚುರಲ್ ಪ್ರಾಡಕ್ಟ್ಸ್ ಇರಲ್ಲ. ಆದ್ರೆ ಇದರಲ್ಲಿ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಇದೆ, ಆದ್ರೆ ಒಂದು ಕೆಮಿಕಲ್ ನ ಯೂಸ್ ಮಾಡಿದೀನಿ ಅಂತ ಅವರೇ ಹೇಳಿದ್ರು. ನೋ ಪ್ರಾಬ್ಲಮ್, ಒಂದೇ ಒಂದು ಕೆಮಿಕಲ್ ಅನ್ಕೊಂಡ್ರೆ ಮಾತ್ರನೇ ಇದನ್ನ ಬಳಸಿ.